ನಮೋ ನಮಃ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾಂ. ಪಣಮತ್ಕಾಮಧೇನುಂಚ ಭಜತ್ರುತುರೂಪಮಂ ಶ್ರೀಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದುವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೇ. ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಷಡ್ವರ್ಷ ಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯ ಗುರೂನ್ ವಂದೇ ಮಧ್ವೇಷಪ್ರಿಯಕಾರಕಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯಥೋ ಅನ್ವಯಾತಿತರತ ಅರ್ಥೇಶ್ಚಭಿಘ್ನಸ್ವರಾಟ್ ತೇನೇ ಬ್ರಹ್ಮಹುದಾಯಾದಿಕವಯೇ ಮುಹ್ಯಂತಿ ಯಂ ಸೂರ್ಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕೋಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತದ ಏಕಾದಶ ಸ್ಕಂದದಲ್ಲಿರುವ ಉದ್ಧವ ಗೀತೆಯ ಚಿಂತನೆಯಲ್ಲಿ ಇದ್ದೇವೆ. ಇವತ್ತಿನ ದಿನ ಈ ಪ್ರವಚನ ಮಾಲಿಕೆಯ ಮಂಗಳದ ದಿನ, ಅಂತಿಮ ದಿನ. ಇವತ್ತಿನ ಅಧ್ಯಾಯ 19 ಅಧ್ಯಾಯ ಅಂತ, 19ನೆಯ ಅಧ್ಯಾಯ ಏಕಾದಶ ಸ್ಕಂದದಲ್ಲಿ. ಹಿಂದೆ ವರ್ಣಾಶ್ರಮಗಳ ಧರ್ಮಗಳನ್ನು ಹೇಳಿದ ಭಗವಂತ, ಹಾಗೂ 4 ವರ್ಣದವರು ಯಾವ ತರಹ ಇರಬೇಕು, ಬ್ರಹ್ಮಚಾರಿ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಹಾಗೂ ಸನ್ಯಾಸಾಶ್ರಮದವರು ಹೇಗೆ ಇರಬೇಕು, ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ಭಗವಂತ ಆ ಧರ್ಮವನ್ನು ಹೇಳಿ, ಮುಂದೆ ಈ ಅಧ್ಯಾಯದಲ್ಲಿ ಭಗವಂತ ಯಮಾದಿ ನಿಯಮಗಳನ್ನು ಹೇಳ್ತಾನೆ. ಯಮಾದಿ ನಿಯಮಗಳನ್ನು ಹೇಳ್ತಾನೆ. ಜ್ಞಾನ ವಿಜ್ಞಾನಗಳಂದರೆ ಏನು ಅಂತ ಭಗವಂತನಿಗೆ ಕೇಳಿದಾಗ ಭಗವಂತ ಅವುಗಳನ್ನೆಲ್ಲ ಉದ್ಧವನ ಮುಖಾಂತರ ನಮಗೆ ಉಪದೇಶ ಮಾಡ್ತಾನೆ ಅಂತ ನಾವು ತಿಳಿದುಕೊಳ್ಬೇಕು. ಭಗವಾನುವಾಚ ಯೋ ವಿದ್ಯಾಶ್ರುತ ಸಂಪನ್ನ ಆತ್ಮವಾನ್ ಅನುಮಾನಿಕಃ ಮಾಯಾ ಮಾತ್ರಮಿದಂ ಜ್ಞಾತ್ವಾ ಜ್ಞಾನಂ ಚ ಮಯಿ ಸಂನ್ಯಸೇತ್. ಭಗವಂತ ಹೇಳ್ತಾನೆ, ಯಾರು ಸಚ್ಚಾಸ್ತ್ರಗಳನ್ನು ಶ್ರವಣ ಮಾಡಿ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು ವೇದ ಪುರಾಣಗಳನ್ನು ಅಧ್ಯಯನ ಮಾಡಿ ಅದರ ಪ್ರಕಾಂತರ ಜಿಜ್ಞಾಸೆಯನ್ನು ಮಾಡ್ತಾರೋ ಅವರು ಈ ಜಗತ್ತು ಮಾಯಾ ಮಾತ್ರ ಅಂತ ತಿಳಿದುಕೊಳ್ತಾರೆ. ಮಾಯಾ ಮಾತ್ರ ಅಂತ ತಿಳಿದುಕೊಳ್ತಾರೆ ಈ ಜಗತ್ತನ್ನು. ನನ್ನ ಇಚ್ಛೆಯಿಂದ ಪ್ರಕೃತಿಯಾದೆಂದು ತಿಳಿತಾರೆ. ಈ ಜ್ಞಾನವು ಅವರಿಗೆ, ಈ ಬರುವ ಜ್ಞಾನವು ಕೂಡ ನನ್ನ ಅನುಗ್ರಹದಿಂದ ಮಾತ್ರವೇ ಬರುತ್ತದೆ. ಅದನ್ನು ನನ್ನ ಪೂಜಾ ರೂಪವೆಂದು ಅವರು ನನಗೆ ಸಮರ್ಪಿಸ್ತಾರೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದಕ್ಕೆ ಮಾಯಾ ಮಾತ್ರ ಅಂದರೆ ಹೇಗೆ? ಈ ಜಗತ್ತೆಲ್ಲ ಮಾಯನ? ಮಾಯಾ ಅಂದರೆ ಏನು? ಮಾಯಾ ಅಂದರೆ ಒಂದು ಭಗವತ್ ಇಚ್ಛೆ ಅಂತ ಇದೆ, ಭಗವನ್ ಇಚ್ಛೆ ಅಂತ ಇದೆ. ಮಾಯಕ್ಕೆ ಒಂದು ಅರ್ಥ ಭಗವನ್ ಇಚ್ಛೆ, ಭಗವಂತನ ಇಚ್ಛೆ ಮಾಯಾ ಅಂದರೆ. ಅದಕ್ಕೆ ಮಾಯಾ ಎಂದರೆ ಏನು ಹೇಳ್ತಾರೆ ಅಂದರೆ ಪ್ರಕೃತಿ. ಅದಕ್ಕೆ ಏನು ಹೇಳ್ತಾರೆ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ತ್ರಿಗುಣ ಪ್ರಕೃತಿರ್ಮಾಯಾ ಪಶ್ಯೇತ್ ತನ್ಮಾತ್ರಕಂ ಜಗತ್
ನಿರ್ಮಮಿತಿ ಜಗತ್ ಸರ್ವಂ ಅಥೋ ಮಾಯೇತಿ ಸಾ ಸ್ಮೃತಾ ಇತಿ ಪ್ರಭವೇ ಗ್ರಂಥದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಮಾಯೆ ಅಂದರೆ ಬೇರೆಯವರೆಲ್ಲ ಏನಂದ್ರು ಈ ಜಗತ್ತೆಲ್ಲ ಮಾಯೆ. ಮಾಯೆ ಹೇಗೆಪ್ಪ ಅಂದರೆ ಸ್ವಪ್ನದಲ್ಲಿ ಕಂಡದ್ದೆಲ್ಲ ಅಂತ ಸುಳ್ಳು ಈ ಜಗತ್ತು. ಸ್ವಪ್ನದಲ್ಲಿ ನಾವು ಏನು ಕಾಳ್ತೀವೋ ಎಚ್ಚರವಾದ ಮೇಲೆ ನಾವು ಅದನ್ನು ಸುಳ್ಳು ಅಂತೀವಿ ಅಲ್ವಾ, ಅದು ಕಂಡಿದ್ದಲ್ಲ ಅಲ್ವಾ ಎಚ್ಚರದಲ್ಲಿ. ಹಾಗಾಗಿ ಅವರು ಹೇಳುವುದು ಸ್ವಪ್ನದಂತೆ ಕಂಡಿದ್ದು ಇದು ಅಂದರೆ ಸುಳ್ಳು. ಎಚ್ಚರದಲ್ಲಿ ಜಾಗರದಲ್ಲಿ ನಾವು ನೋಡಿದಾಗ ಅದು ಕಾಣಲ್ಲ. ಹಾಗೆ ಅವರೇನಂತಾರೆ ಅಂತಂದರೆ ನಾವು ಈಗ ನೋಡ್ತಿರುವುದು ಏನಂದರೆ ನಾವು ಸ್ವಪ್ನದಲ್ಲಿ ನೋಡಿರುವಂತೆ ಇದು ಒಂದು ಭ್ರಮೆ ಈ ಜಗತ್ತು. ನಮಗೆ ಯಾವಾಗ ಜ್ಞಾನ ಬಂದು ನಾನೇ ಬ್ರಹ್ಮ ಎನ್ನುವುದು ದೃಢ ನಿಶ್ಚಯ ಆಗತ್ತೋ ಆವಾಗ ಈ ಜಗತ್ತೆಲ್ಲ ಶೂನ್ಯ, ಏನು ಇರೋದೇ ಇಲ್ಲ, ಜಗತ್ತು ಎಲ್ಲ ಸುಳ್ಳು ಅಂತ ಹೇಳ್ತಾರೆ ಅವರು. ಆದರೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಈ ಪ್ರಕೃತಿ ಸುಳ್ಳಲ್ಲ, ಕಾಣ್ತಾ ಇದೆ ಎದುರುಗಡೆ, ಸತ್ಯ ಅದು. ಈ ಸತ್ಯ ಮಾಯೆ ಅಂದರೆ ಏನು ಹಾಗಾದರೆ ಅಂದರೆ ಭಗವನ್ನಿಚ್ಛೆ, ತ್ರಿಗುಣಾತ್ಮಕವಾದ ಪ್ರಕೃತಿ ಅಂತಾರೆ ಮಾಯೆ ಅಂದರೆ. ಇದು ಭಗವಂತನ ಇಚ್ಛೆಯಿಂದ ನಿರ್ಮಾಣ ಆಗಿದೆ. ನೋಡಿ, ಸ್ವಪ್ನದಲ್ಲಿ ವಸ್ತುಗಳು ವಾಸನಾಮಯ ಪದಾರ್ಥಗಳು ನಿರ್ಮಾಣ ಆಗುವುದು ಭಗವಂತನ ಇಚ್ಛೆಯಿಂದ ಹೊರತು ಇನ್ಯಾರ ಇಚ್ಛೆಯಿಂದನೂ ಅಲ್ಲ. ಹಾಗೆಯೇ ಪ್ರಕೃತಿ ನಿರ್ಮಾಣವಾಗುವುದು ಭಗವಂತನ ಇಚ್ಛೆಯಿಂದ. ಅದಕ್ಕೋಸ್ಕರ ಮಾಯಾ ಮಾತ್ರ ಅಂತ ಕರೀತಾರೆ ಅದಕ್ಕೆ ಅಂತ ಪ್ರಭವ ಗ್ರಂಥದಲ್ಲಿ ಹೇಳಿದೆ. ಈ ಜ್ಞಾನ ಹರಿಪೂಜಾ ರೂಪವಾದದ್ದು. ಹೀಗೆ ತಿಳಿದುಕೊಂಡ್ರೆ ಅದು ಹರಿಪೂಜಾ. ಈ ಜ್ಞಾನ ಯಾರಿಗೆ ಉದಯಿಸಬೇಕೋ, ಯಾರಿಗೆ ಬರಬೇಕೋ ಜ್ಞಾನ, ಆ ಜ್ಞಾನ ಬಂದದ್ದು ಕೂಡ ಹರಿಯ ಅನುಗ್ರಹದಿಂದಲೇ, ನಮ್ಮ ಸ್ವಂತದಿಂದ ಅಲ್ಲ, ಹರಿಯ ಅನುಗ್ರಹದಿಂದಲೇ ಬಂದದ್ದದು. ನಮ್ಮಲ್ಲಿರುವ ಜ್ಞಾನವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂದರೆ ನಮಗೆ ಬಂದಿರುವ ಜ್ಞಾನ ಶ್ರೀಹರಿಯ ಅಧೀನ ಎನ್ನುವುದೇ ಭಗವಂತನಿಗೆ ಆ ಜ್ಞಾನದ ಸಮರ್ಪಣೆ ಅಂತ ಪ್ರಭವ ಗ್ರಂಥದಲ್ಲಿ ಬಂದಿದೆ ಅಂತ ಶ್ರೀಮದ್ ಆಚಾರ್ಯರು ಇದನ್ನು ಹೇಳ್ತಾರೆ. ಮುಂದೆ ಹೇಳ್ತಾರೆ, ಜ್ಞಾನ ವಿಜ್ಞಾನ ಸಹಿತಂ ಜ್ಞಾತ್ವಾ ಸ್ಮಾತ್ಮಾನಾಮುದ್ದವ ಜ್ಞಾನ ವಿಜ್ಞಾನ ಸಂಪನ್ನೋ ಭಜಮಾಂ ಭಕ್ತಿಭಾವಿತಃ. ಸರ್ವ ವಿಷಯಕವಾದ ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನವುಳ್ಳವರು, ನಾನು ನಿನಗೆ ಸ್ವಾಮಿ ಎಂದು ನನ್ನನ್ನು ತಿಳಿದು ಭಕ್ತಿಯಿಂದ ಶುದ್ಧನಾಗಿ ನನ್ನನ್ನು ಆರಾಧಿಸುವರು ಸಾಮಾನ್ಯ ವಿಶೇಷ ಜ್ಞಾನ ಸಂಪಾದಕರು ಅಂತ ಹೇಳ್ತಾರೆ. ಪಂಚಭೂತಗಳು, ಪಂಚತನ್ಮಾತ್ರೆಗಳು, ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು ಭಗವಂತನ ಅಧೀನ, ಭಗವಂತ ಸರ್ವವ್ಯಾಪ್ತ ಎನ್ನುವುದು ಸಾಮಾನ್ಯ ಜ್ಞಾನ. ಅದರಲ್ಲಿ ಅಂತರ್ಯಾಮಿಯಾಗಿ ಇದ್ದಾನೆ ಭಗವಂತ. ಆ ಭಗವಂತನ ರೂಪವು ನಮ್ಮಲ್ಲಿರುವ ಬಿಂಬರೂಪಿ ಭಗವಂತನ ರೂಪವು ಒಂದೇ ಎಂದು ತಿಳಿದುಕೊಳ್ಳುವುದು ವಿಶೇಷ ಜ್ಞಾನ. ಈ ಜ್ಞಾನವನ್ನು ತಿಳಿದುಕೊಂಡು ಶುದ್ಧವಾಗಿ ನನ್ನನ್ನು ಆರಾಧಿಸಿ ನೀನು ಸಂಪನ್ನನಾಗುವಂತ ಭಗವಂತ ಉದ್ಧವನಿಗೆ ಹೇಳ್ತಾನೆ. ಹಾಗೆ ಇದು ಯಾಕೆ ಮಾಡಬೇಕು ಅಂದರೆ ಸಕಲ ಮುನಿಗಳು ಸರ್ವಯಜ್ಞ ನಿಯಾಮಕನಾದ ನನ್ನನ್ನು ನನ್ನ ಸಾಮಾನ್ಯ ವಿಶೇಷ ಜ್ಞಾನಗಳಿಂದ, ಯಜ್ಞಗಳಿಂದ ಆರಾಧಿಸಿ ಅಪರೋಕ್ಷವನ್ನು ಪಡೆದಿದ್ದಾರೆ ಮತ್ತು ಮೋಕ್ಷವನ್ನು ಪಡೆದಿದ್ದಾರೆ ಅಂತ ಭಗವಂತ ಹೇಳ್ತಾನೆ. ಆಮೇಲೆ ಹೇಳ್ತಾರೆ, ತ್ವಯ್ಯುದ್ಧವಾಶ್ರೇತಿ ಯಸ್ತ್ರಿವಿಧೋ ವಿಕಾರೋ ಮಾಯಾಂತರಾಪತತಿ ನಾದ್ಯಪವರ್ಗಯೋರ್ಯತ್ ಜನ್ಮಾದಯೋಸ್ಯ ವದವಾಂ ತವ ತಸ್ಯ ಕಿಂ ಸ್ಯುಃ ಆದ್ಯಂತ ಸೂರ್ಯೋ ಆದ್ಯಂತಯೋರ್ಯದತೋಸ್ತಿ ತದೇವ ಮಧ್ಯೆ. ಉದ್ಧವನಿಗೆ ಹೇಳ್ತಾನೆ ಭಗವಂತ, ನಿನ್ನಲ್ಲಿ ಆಶ್ರಯಿಸಿರುವ ಉತ್ಪತ್ತಿ, ಸ್ಥಿತಿ, ನಾಶ ಈ ಮೂರು ಬಗೆಯ ವಿಕಾರವು ಯಾರಿಂದ ಆಗಿದ್ದು? ನಿನ್ನಲ್ಲಿ ಉತ್ಪತ್ತಿ, ಸ್ಥಿತಿ, ನಾಶ ಈ ಮೂರು ಬಗೆಯ ವಿಕಾರವು ನನ್ನಿಂದಲೇ ನಿರ್ಮಿತವಾಗಿದ್ದು ಅಂತ ತಿಳಿದುಕೋ. ನಿನಗೆ ಯಾವ ಜೀವನಿಗೂ ಅದು ಸ್ವಾಭಾವಿಕ ಅಲ್ಲ. ಉತ್ಪತ್ತಿ, ಸ್ಥಿತಿ, ಲಯ ಇವು ಎಲ್ಲವೂ ಭಗವಂತನ ಇಚ್ಛೆಯಿಂದ ನಿರ್ಮಿತವಾಗಿ. ಈ ವಿಕಾರ ಮಾಯೆ ಅಂದರೆ ಭಗವಂತನ ಇಚ್ಛೆ. ಇದು ನಿನಗೆ ಸ್ವಾಭಾವಿಕವಲ್ಲ. ನಿನಗೆ ಮತ್ತೆ ಹೇಗೆ ಬಂತು? ಯಾರಿಗೆ ಬೇಕಾದ ನಿಮ್ಮ ಕರ್ಮಾನುಸಾರದಿಂದ ಬಂದಿದ್ದು, ನಿಮ್ಮ ಅಭಿಮಾನದಿಂದ ನಿಮಗೆ ಬಂದಿರುತ್ತೆ. ಮುಕ್ತಿಗಳಲ್ಲಿ ಇವುಗಳಿಲ್ಲ, ಪ್ರಳಯಗಳಿಲ್ಲ. ದೇಹಕ್ಕೆ ಬರುವ ಜನನಾದಿಗಳು ನಿನಗೆ ಸ್ವಾಭಾವಿಕ ಏನು ಅಂತ ಕೇಳ್ತಾನೆ ಭಗವಂತ. ಅಸ್ವತಂತ್ರ ಚೇತನರು, ಚೇತನರು ಬಹಳ ಅಸ್ವತಂತ್ರರು. ನಾವೆಲ್ಲ ಅಸ್ವತಂತ್ರರು. ಸೃಷ್ಟಿಯ ಆದಿಯಲ್ಲಿಯೂ ಮುಕ್ತಿಯಲ್ಲಿಯೂ ಯಾವುದೂ ಇರುತ್ತೆ